ಹಾಯ್ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಇವತ್ತು ನಾನು ಕ್ರಿಸ್ಮಸ್ ಆದ್ದರಿಂದ ಕ್ಯಾರೆಟ್ ಕೇಕ್ ಮಾಡ್ತಾ ಇದ್ದೇನೆ. ಕ್ಯಾರೆಟ್ ಕೇಕ್ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ. 1 ಬೌಲ್ ಮೈದಾ ಹಿಟ್ಟು, 1 ಬೌಲು ಸಕ್ಕರೆ ಪೌಡ್ರು, 1 ಬೌಲ್ ಕ್ಯಾರೆಟ್ ತುರಿ, ಸ್ವಲ್ಪ ತುಪ್ಪ, ವೆನಿಲಾ ಎಸೆನ್ಸು, ಬೇಕಿಂಗ್ ಸೋಡಾ, 1 ಮೊಟ್ಟೆ, ಬೇಕಿಂಗ್ ಪೌಡ್ರು, ಸ್ವಲ್ಪ ನಟ್ಸು. ನೋಡೋಣ ಈಗ ಹೇಗೆ ಮಾಡೋದಂತ. ನಾ ಕೇಕನ್ನು ಕುಕ್ಕರಲ್ಲಿ ಮಾಡೋದ್ರಿಂದ ಫಸ್ಟು ಕುಕ್ಕರ್ ಪ್ರೀ ಹೀಟ್ ಮಾಡ್ಕೊಳ್ಬೇಕು ಒಂದು 10 ಮಿನಿಟ್ಸು. ಈ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಬಿಟ್ಟು ಮಾಡ್ಕೋಬೇಕು. ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ, ತುಪ್ಪ ತುಪ್ಪ ಮತ್ತು ಎಗ್ಗನ್ನು ಚೆನ್ನಾಗಿ ಬೀಟ್ ಮಾಡ್ತಿದ್ದೇನೆ. ಇದಕ್ಕೀಗ ಸಕ್ಕರೆ ಹಾಕ್ತಾ ಇದ್ದೇನೆ. ಮಾಡಾಗಿದೆ. ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ, ಸ್ವಲ್ಪ ಉಪ್ಪು, ಮೈದಾ ಹಾಕೊಳ್ಳೋಣ. ಈ ಕ್ಯಾರೆಟ್ ಹಾಕೊಳ್ತಾ ಇದ್ದೇನೆ. ಕ್ಯಾರೆಟ್ ಹಾಕ್ಕೊಂಡಾಯ್ತು. ಈ ಕೊನೆಯಲ್ಲಿ ಎಸೆನ್ಸ್ ಒಂದು ಹಾಕ್ಕೊಳ್ತಾ ಇದ್ದೇನೆ. ಈಗ ಪೈನಾಪಲ್ ಎಸೆನ್ಸ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಈಗ ಆಗಿದೆ. ಇದೀಗ ಮೋಲ್ಡಿಗೆ ಹಾಕ್ಕೊಳ್ಳೋಣ. ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಈಗ ಹಿಟ್ಟು ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ ಬಟರ್ ಪೇಪರ್ ಹಾಕ್ಕೊಂಡಿದ್ದೇನೆ. ಈಗ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಈಗ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೇನೆ. ಕುಕ್ಕರಲ್ಲಿ ಈಗ ಒಂದು ಸ್ಟ್ಯಾಂಡ್ ಇಟ್ಟಿದ್ದೇನೆ. ಈಗ ಫ್ರೀ ಹೀಟ್ ಆಗಿದೆ. ಈಗ ಇಡೋಣ. ಈಗ ಇಟ್ಟಿದ್ದೇನೆ. ಇದನ್ನೀಗ 30 ಮಿನಿಟ್ಸ್ ಇಡಬೇಕು. ಕೇಕ್ ಬೇಯೋದಕ್ಕಿನ್ನೂ ಒಂದು 15 ಮಿನಿಟ್ಸ್ ಬೇಕು. ಅದ್ರ ಮಧ್ಯೆ ನಾವು ನಮ್ಮ ಮನೆ ಕೆಳಗಡೆ ಬಾಡಿಗೆಯವರು ಕ್ರಿಸ್ಮಸ್ ಆಚರಿಸಿದ್ದಾರೆ. ಅವ್ರ ಮನೆಗೆ ಒಂದು ಸರಿ ಹೋಗಿ ಬರೋಣ. ಅವ್ರು ಯಾವ ಥರ ಮಾಡಿದಾರಂತ ನೋಡೋಣ. ಎಷ್ಟು ಚೆನ್ನಾಗಿ ಕ್ರಿಬ್ ರೆಡಿ ಮಾಡಿದ್ದಾರೆ. ಈ ಕ್ರಿಬ್ಬಲ್ಲಿ ಕುರಿ ಮೇಯಿಸೋರು ಮತ್ತು ಏಸು ಹುಟ್ಟಿರೋದಲ್ಲಿ, ಹಾಗೆ ಅವರ ಅಮ್ಮ ಅಪ್ಪ ಮತ್ತು ಕುರಿಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಅವ್ರ ಮನೆ. ಇದು ಕುರಿಯ ದೊಡ್ಡಿ. ಮನೆಗೆಲ್ಲ ಲೈಟಿಂಗ್ ಮಾಡಿದ್ದಾರೆ. ಸ್ಟಾರು, ಕ್ರಿಸ್ಮಸ್ ಟ್ರೀ, ಸಾಂತಾ ಕ್ಲೋಸು, ದೊಡ್ಡದೊಂದು ಚಿಕ್ಕದೊಂದು ಬಾಲು, ಗಂಟೆ, ಗಿಫ್ಟ್, ಬೆಲ್,
ಎಲ್ಲನೂ ಹಚ್ಚಿದ್ದಾರೆ. ಇದೆಲ್ಲ ನಮ್ಮ ಮನೆಯಲ್ಲಿ ಮಾಡಿದಂಥ ಡೆಕೋರೇಷನ್. ಹೇಗಿದೆ ಕ್ರಿಸ್ಮಸ್ ಆಚರಣೆ? ಚೆನ್ನಾಗಿದೆ ಅಲ್ವಾ? ಓಕೆ, ಬೆಂದಿದೆ ಅಂತ ನೋಡೋಣ. ಬೆಂದಿದೆ, ಸ್ಟವ್ ಆಫ್ ಮಾಡೋಣ. ಕೇಕಿಗೆ ರೆಡಿಯಾಗಿದೆ, ಪ್ಲೇಟಲ್ಲಿ ಹಾಕಿದ್ದೀನಿ. ಈಗ ಕಟ್ ಮಾಡೋಣ. ಕೇಕು ಕಟ್ ಮಾಡಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ನೋಡಿ, 1 ಕಪ್ ಬೌಲಲ್ಲಿ ಇಷ್ಟೊಂದು ಕೇಕ್ ಆಗಿದೆ. ಅದೇ ನಾವು ಅಂಗಡಿಯಲ್ಲಿ ತರೋಕೆ ಹೋಯ್ತಂದರೆ ಏನಿಲ್ಲ ಅಂದರೂ ಒಂದು 400 ಮೇಲೆ ಬೇಕಾಗತ್ತೆ. ಅರ್ಧ ಕೆ ಜಿ, ಇದು ಅರ್ಧ ಕೆ ಜಿ ಮೇಲಾಗಿದೆ. ಅದಕ್ಕೆ ನೀವು ಮನೆಯಲ್ಲಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿದೆ. ನೋಡಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಧನ್ಯವಾದಗಳು.